ಸರ್ ನಮಸ್ಕಾರ ಸರ್. ಇದು ನಾನು ನಿಮಗೆ ನಕಾಶಾ ದಾರಿ ಅಲ್ಲ, ಇದು ವಿಲೇಜ್ ಟು ವಿಲೇಜ್ಗೆ ಹೋಗುವಂಥ ದಾರಿ. ಇದು ತುಂಬ ದೊಡ್ಡದಾಗಿದೆ ನೋಡಿ, ಇಲ್ಲಿಂದ ನಿಮಗೆ ಇಲ್ಲಿವರೆಗೂ ಬರುತ್ತೆ. ಇದು ನಮ್ಮ ಚಿತ್ರದುರ್ಗ ಗಂಡು ಮೆಟ್ಟಿದ ನಾಡು. ಚಿತ್ರದುರ್ಗದಿಂದ ನಾವೇನು ಚಳ್ಳಕೆರೆಗೆ ಹೋಗ್ತೀವೋ ಆ ಹೈವೇಯಿಂದ ಒಳಗಡೆ ನಾವು 3.5 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಬಂದಮೇಲೆ ಈ ಥರ ರಸ್ತೆ ಸಿಗುತ್ತೆ. ಕಂಪ್ಲೀಟ್ ಇದು 30 ಅಡಿ ರಸ್ತೆ ಬರುತ್ತೆ. ಇದು ಕಂಪ್ಲೀಟಾಗಿ ರಸ್ತೆಗೇನು ಸಮಸ್ಯೆ ಇಲ್ಲ. ಈ ರಸ್ತೆಗೆ ಅಟ್ಯಾಚ್ ಆಗಿ ಈ ಒಂದು ಜಮೀನು ತುಂಬ ಚೆನ್ನಾಗಿದೆ. 100% ರೆಡ್ ಸಾಯಿಲ್ ಸರ್. ಇಲ್ಲಿರೋಂಥ ಭೂಮಿಗಳೆಲ್ಲ ರೆಡ್ ಸಾಯಿಲ್ ನೋಡಿ. ಈ ಭೂಮಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ಈಗ ತಾನೇ ರೈತರು ಎಲ್ಲ ಈರುಳ್ಳಿ ಬಿಸ್ತಾ ಇದ್ದಾರೆ. ಇದರಲ್ಲಿ ತುಂಬ ನೀಟಾಗೆ ಕಂಪ್ಲೀಟು ಒಂದು ಬೋರ್ ಇದೆ. ಪ್ಲಸ್ ಇದಕ್ಕೆ ಟಿ ಸಿನೂ ಇದೆ ನೋಡಿ. ಇದು ಟ್ರಾನ್ಸ್ಫಾರಮ್. ಇದು ನೀರು ಇಲ್ಲಿ ಟ್ಯಾಂಕಲ್ಲಿ ಹಾಕ್ಕೊಂಡು ಈ ನೀರಿನಿಂದನೇ ಇದೆಲ್ಲ ಈರುಳ್ಳಿ ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ಬೋರ್ ಬಂದುಬಿಟ್ಟು ತೋರಿಸ್ತೀನಿ ನೋಡಿ ಸರ್. ಬೋರ್ ಇಲ್ಲಿ ಬರುತ್ತೆ ನೋಡಿ, ಕಾಣಿಸ್ತಿದೆಯಾ? ಇದು ಬೋರ್. ಇದರಲ್ಲಿ 2.5 ಇಂಚ್ ನೀರು ಬರುತ್ತೆ. ಕಂಪ್ಲೀಟು ಕೆಳಗಿನವರೆಗೂ ಬರುತ್ತೆ. ಏನಲ್ಲಿ ನಿಮಗೆ ಕೆಳಗಡೆ ಮರ ಕಾಣ್ತಿದೆಯೋ ಆ ಪ್ಲೇಸ್ವರೆಗೂ ಬರುತ್ತೆ ಕಂಪ್ಲೀಟಾಗೆ. ಇದು 4 ಎಕರೆ ಜಮೀನು. ಏನು ರೇಟು, ಏನು ಕೆಂಪು ಕಾಣುತ್ತೆ ಇದು ನೋಡಿ. ಈ ಭಾಗದಿಂದ ಕಂಪ್ಲೀಟಾಗಿ ಕೆಳಗೆ ಬರುತ್ತೆ. ಅಲ್ಲಿಂದ ಮತ್ತು ಈ ಮೇಲ್ಗಡೆ ರೆಡ್ ಸಾಯಿಲ್ ವಿತ್ ಬೋರು, ಟ್ರಾನ್ಸ್ಫಾರಮ್ ಎಲ್ಲ ಅನುಕೂಲ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಕಡೆ ನಮಗೆ ಒಳ್ಳೆ ರೋಡ್ ಸಿಗುತ್ತೆ ನೋಡಿ. ನೀರು ಟ್ಯಾಂಕಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಕರೆಂಟ್ ಬಂದರೆ ಮತ್ತೆ ಇದರಲ್ಲಿ ನೀರು ಸ್ಟಾಕ್ ಮಾಡ್ಕೊತಾರೆ. ಭೂಮಿ ಮಾತ್ರ ತುಂಬ ಚೆನ್ನಾಗಿದೆ. ಪ್ಲಾಂಟೇಷನ್ಗೆ ಅನುಕೂಲ ತುಂಬ ಚೆನ್ನಾಗಿದೆ ಸರ್. ಸರ್ ಇದು ರೇಟ್ ವಿಷಯಕ್ಕೆ ಬಂದರೆ ಸರ್ ಇದು 16.5 ಲಕ್ಷ ಹೇಳ್ತಾಯಿದ್ದೀನಿ. 16.5 ಸ್ವಲ್ಪ ನೆಗೋಷಿಯಬಲ್ ಆಗಿ ಅಲ್ಪ ಸ್ವಲ್ಪ ಕೊಡೋಣ. ರೆಡ್ ಸಾಯಿಲ್ ಚಳ್ಳಕೆರೆ ಟೌನು ಇಲ್ಲಿಂದ ಕೇವಲ 8 ಕಿಲೋಮೀಟ್ರ್. ಚಿತ್ರದುರ್ಗ ಇಲ್ಲಿಂದ 22 ಕಿಲೋಮೀಟ್ರು. ರೆಡ್ ಸಾಯಿಲ್. ಓಕೆ, ಥ್ಯಾಂಕ್ ಯು ಸರ್.